creation. Yes, 32 type of different content creation influencer boss ಆಗ್ಲಿಕ್ಕೆ. Welcome everyone to our day 2 content creation challenge ಗೆ. So how many of you are super excited? So day 1 ಎಷ್ಟು ಜನ ಅಟೆಂಡ್ ಮಾಡಿದ್ರಿ? So day 1 ನಮ್ಮ ಟಾಪಿಕ್ ಇದ್ದಿದ್ದು, the topic was influencer boss. ಇನ್ಫ್ಲೂಯೆನ್ಸರ್ ಬಾಸ್ ಏನಕ್ಕೆ ಆಗ್ಬೇಕು ನಾವು? ಒಂದು ಕಾಲದಲ್ಲಿ ನಾವು ಏನು ಮಾಡಬೇಕಾಗಿತ್ತು, ವಿ ಸಪೋಸ್ ಟು ಬ್ರಿಂಗ್ ಮಾಡೆಲ್ಸ್, ಸ್ಪೋರ್ಟ್ಸ್ ಪೀಪಲ್ ಆರ್ ಅಥಾರಿಟಿ ಪೀಪಲ್ ಕಡೆಯಿಂದ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕಾಗಿತ್ತು. ಬಟ್ ಇವತ್ತು ಸೋಷಿಯಲ್ ಮೀಡಿಯಾ ಏನು ಕೊಡ್ತಾ ಇದೆ, ಎಲ್ರಿಗೂ ಒಂದು ಅಡ್ವಾಂಟೇಜ್, ಒಂದು ಪವರ್, ಅಥಾರಿಟಿ ಏನು ಕೊಡ್ತಾ ಇದೆ ಅಂದರೆ, ಎನಿಬಡಿ ಹ್ಯಾಸ್ ಎ ಮೊಬೈಲ್, ಇಂಟರ್ನೆಟ್ ಕನೆಕ್ಷನ್ ಯಾರಿಗಿದೆ, ಆ್ಯಂಡ್ ಇಫ್ ಯು ಆರ್ ಡೂಯಿಂಗ್ ಸಮ್ ಬಿಸ್ನೆಸ್, ಯು ಕ್ಯಾನ್ ಬಿಕಮ್, ಏನು ಮಾಡ್ಬೋದು ನೀವು, ಇನ್ಫ್ಲೂಯೆನ್ಸಿಂಗ್ ಬಾಸ್ ಆಗ್ಬೋದು. ಸೊ ಹೌ ಮೆನಿ ಆಫ್ ಯು ರೆಡಿ ಟು ಬಿಕಮ್ ಅ ಇನ್ಫ್ಲೂಯೆನ್ಷಿಯಲ್ ಬಾಸ್? ಸೊ 21 ದಿನಗಳ ಚಾಲೆಂಜ್ನ 2ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ. ಸೊ ವೆಲ್ಕಮ್ ಎವ್ರಿಬಡಿ. ಎಷ್ಟನೇ ದಿನ ಇವತ್ತು ನಿಮ್ಮದು? ಮೊದಲನೇ ದಿನ, ಸೆಕೆಂಡ್ ಡೇನ? ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋ ಟೈಪ್ ಡೇ 1 D1 ಅಂತ. ಸೊ ಡೇ 2 ಆಗಿರೋರು ಟೈಪ್ D2 ಅಂದ್ಬಿಟ್ಟು ವೆಲ್ಕಮ್. ಇವತ್ತಿನ 20 ನಿಮಿಷಗಳ ಲೈವ್ ಸೆಷನ್ ಅಲ್ಲಿ, ಇಫ್ ಯು ಆರ್ ವಾಚಿಂಗ್ ಲೈವ್ ಅಂತ ಟೈಪ್ ಮಾಡಿ. ಇಫ್ ಯು ಆರ್ ವಾಚಿಂಗ್ ಮೇ ಬಿ ಇನ್ ದ ಲೇಟರ್ ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ ಅಲ್ಲಿ ರೆಕಾರ್ಡಿಂಗ್, ಸ್ಟಿಲ್ ವಾಚ್ ದಿಸ್ ಆಸ್ ಎ ಲೈವ್ ಸೆಷನ್. ಗುಡ್. ಐ ವಾಂಟ್ ಸಮ್ ಇಂಟ್ರಾಕ್ಷನ್ ಫ್ರಮ್ ಆಲ್ ಆಫ್ ಯು. ಟೈಪ್ ಡೇ 1 ಆರ್ ಡೇ 2, ಎಷ್ಟನೇ ದಿನದಲ್ಲಿ ಸೆಷನ್ ಅಲ್ಲಿ ಇದ್ದೀರಾ ಇವತ್ತು? ಸೊ ಡೇ 1 ಆರ್ ಡೇ 2? ಡೇ 2 ನಲ್ಲಿರೋರು ನಿನ್ನೆ ನಿಮ್ಗೆಲ್ರಿಗೂ ಒಂದು ಹೋಮ್ವರ್ಕ್ ಅಸೈನ್ಮೆಂಟ್ ಕೊಟ್ಟಿದೆ. ಎಷ್ಟು ಜನ ಮಾಡಿದ್ರಿ? ಡಿಡ್ ಯು ಆಲ್ ಡೂ ಇಟ್? ಹೌ ಮೆನಿ ಆಫ್ ಯು ಡನ್ ಇಟ್? ಎಸ್, ಓಕೆ. ಇವತ್ತು ಡೇ 2 ಬಂದಿರೋರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್, ವೆಲ್ಕಮ್ 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 ವೆಲ್ಕಮ್. ಸೊ ಗಿವ್ ಮಿ ಸಮ್ ಲವ್ ಸಿಂಬಲ್, ಗಿವ್ ಮಿ ಸಮ್ ಥಮ್ಸ್ ಅಪ್. ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿಂದ ಅಟೆಂಡ್ ಮಾಡ್ತಾ ಇದ್ದೀರಾ ಸೆಷನ್? ವೇಟಿಂಗ್. ಓಕೆ, ವಾವ್. ದಮನ್ ಟೆಕ್ನಾಲಜೀಸ್ ಡೇ 2, ಯಶವಂತ್ ಡೇ 2. Right, now I may not be able to call out everybody's name, but I want your best, interaction, emotion, then I can do my everyday challenge. ಇನ್ನೂ ತುಂಬ ಖುಷಿಯಾಗಿ ಇನ್ನೂ ಜೋಶಲ್ಲಿ ಮಾಡ್ತೀನಿ. ಎವ್ರಿಬಡಿ ಇಸ್ ಎಂಜಾಯಿಂಗ್ ಅಂದ್ಬಿಟ್ಟು. ಓಕೆ, ಎಷ್ಟು ಜನರಿಗೆ ಇನ್ಫ್ಲೂಯೆನ್ಷಿಯಲ್ ಬಾಸ್ ಆಗಕ್ಕೆ ರೆಡಿ ಇದ್ದೀರಾ? ಟೈಪ್ ಇನ್ಫ್ಲೂಯೆನ್ಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ. ಸೊ ದ ಹೋಲ್ 21 ಡೇಸ್ನ ಚಾಲೆಂಜ್ ಏನಪ್ಪ ಅಂದರೆ, ಯು ಟು ಬಿಕಮ್, ಕರ್ನಾಟಕದ ಉದ್ಯಮಿಗಳೇನಾಗಬೇಕು, instead of paying others money, bringing other models or some influencer, ನೀವೇ ಇನ್ಫ್ಲೂಯೆನ್ಸರ್ ಆಗಬೇಕು ಅನ್ನೋದು ನನ್ನ ಗುರಿ. ಎಷ್ಟು ಜನ ಇನ್ಫ್ಲೂಯೆನ್ಸರ್ ಆಗಕ್ಕೆ ರೆಡಿ ಇದ್ದೀರಾ? ಟೈಪ್ ಐ ಆಮ್ ಅಂತ ಚಾಟ್ ಬಾಕ್ಸ್ ಅಲ್ಲಿ. ಗುಡ್, ಸೂಪರ್, ಗುಡ್ ಟು ಸಿ ಸೋ ಮೆನಿ ಆಫ್ ಯು ಆರ್ ಟೈಪಿಂಗ್. ಅಮೇಝಿಂಗ್. ವೆಲ್ಕಮ್ ಎವ್ರಿಬಡಿ. ಇಟ್ಸ್ ಜಸ್ಟ್ 20 ಮಿನಿಟ್ಸ್. ಪ್ರತಿದಿನದ 21 ದಿನಗಳ ಚಾಲೆಂಜ್. ಇವತ್ತು ಡೇ 2, 20 ಮಿನಿಟ್ಸ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ತುಂಬಾ ಜನರಿಗೆ ಬಿಸ್ನೆಸ್ ಹತ್ರ ಪ್ರಾಡಕ್ಟ್ ಇದೆ, ಸರ್ವಿಸ್ ಇದೆ, ಕ್ವಾಲಿಟಿ ಇದೆ, ಎವ್ರಿಥಿಂಗ್ ಇಸ್ ದೇರ್. ಬಟ್ ಏನ್ ಕಾಂಟೆಂಟ್ ಮಾಡೋದು, ಏನ್ ಟಾಪಿಕ್ ಮಾಡೋದು ಅನ್ನೋದು ದೊಡ್ಡ ಸಮಸ್ಯೆ ಎಲ್ರಿಗೂ. ಸೊ ಹೌ ಮೆನಿ ಆಫ್ ಯು ವಾಂಟ್ ಟು ಲರ್ನ್ ಟುಡೇ? ಹೌ ಮೆನಿ ಆಫ್ ಯು ವಾಂಟ್ ಟು ಗೆಟ್ ಸೂಪರ್ ಚಾರ್ಜ್ಡ್ ಅಪ್ ವಿತ್ a different type of contents, right? So first of all, content ಅಂದ್ರೆ ಏನು ನಾಳೆ ಮಾತಾಡ್ತೀನಿ. ಸ್ಕ್ರಿಪ್ಟ್ ರೈಟಿಂಗ್ ಹೇಗೆ ಮಾಡೋದು ನಾಳೆ ಡೇ 3 ನಲ್ಲಿ ಹೇಳ್ಕೊಡ್ತೀನಿ. ವೈರಲ್ ವಿಡಿಯೋ ಕಾಂಟೆಂಟ್ ಶೂಟ್ ಮಾಡೋದು ಹೇಗೆ ನಾಡದ್ದು ಡೇ 4 ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ಬಟ್ ಟುಡೇ ವಿಲ್ ಬಿ ಡಿಸ್ಕಸಿಂಗ್ ವಾಟ್, ಯಾವ್ಯಾವ ಥರದ ಕಾಂಟೆಂಟ್ ಇದೆ. ಬರೀ ವಿಡಿಯೋ ಮಾಡೋದ, ಅಥವಾ ಬರೀ ಪೋಸ್ಟರ್ ಮಾಡಾಕದ, ಅಥವಾ ಬರೀ ಬ್ಲಾಗ್ ಬರೆಯೋದ? ಸೊ ಟೆಲ್ ಮಿ, ನೀವೇನ್ ಮಾಡ್ತಾ ಇದ್ದೀರಾ? ಟೈಪ್ ಇನ್ ದ ಚಾಟ್ ಬಾಕ್ಸ್, ಕಮೆಂಟ್ ಸೆಕ್ಷನ್ ಅಲ್ಲಿ, ವಾಟ್ ಆರ್ ಯು ಡೂಯಿಂಗ್, ವಿಚ್ ಟೈಪ್ ಆಫ್ ಕಾಂಟೆಂಟ್ ಯು ಆರ್ ಪುಟಿಂಗ್. ಮ್ಯಾಕ್ಸಿಮಮ್ ಯಾವ ಥರದ್ದು ಹಾಕ್ತಾ ಇದ್ದೀರಾ? ಓಕೆ, ಗುಡ್. ಸೊ ಬೇಸಿಕಲಿ ನಿನ್ನೆ ಕಾಂಟೆಂಟ್ ಅಂದ್ರೆ ಏನು, ನಮ್ಮ ಒಳಗಡೆ ಇರ್ತಕ್ಕಂಥ ಬಿಲೀಫ್, ಥಾಟ್ಸ್, ಎಮೋಷನ್ಸ್ ಅಬೌಟ್ ಅವರ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ನಮ್ಮ ಗ್ರಾಹಕರಿಗೆ ಥ್ರೂ ಸೋಷಿಯಲ್ ಮೀಡಿಯಾ ಮೂಲಕ ನಾವು ಹೇಳೋದು. ಸೊ ವಿ ಆರ್ ಗೋಯಿಂಗ್ ಟು ಶೇರ್. ಲೈಕ್ ಒಬ್ಬೊಬ್ಬ ಬಿಸ್ನೆಸ್ ಓನರ್ಸ್ಗೆ ಲೈಕ್ ನಂತರ ತುಂಬಾ ಇಷ್ಟ ಆಗುತ್ತೆ ಮಾತಾಡಲಿಕ್ಕೆ ಕ್ಯಾಮ್ರಾ ಮುಂದೆ. ಸೊ ಯು ಕ್ಯಾನ್ ಕ್ರಿಯೇಟ್ ಲಾಟ್ ವಿಡಿಯೋಸ್. ಸೊ ಡು ಯು ಲವ್ ವಿಡಿಯೋಸ್? ಟೈಪ್ ಐ ಲವ್ ವಿಡಿಯೋಸ್ ಅಂತ. ವಿಡಿಯೋಸ್ ಒಂದೇನಾ ಮೆಥಡ್ ಕಾಂಟೆಂಟ್ ನ ಕ್ರಿಯೇಟ್ ಮಾಡಲಿಕ್ಕೆ? ನೋ, ಯು ಕ್ಯಾನ್ ಕ್ರಿಯೇಟ್ ಎ
ಆಡಿಯೋ ಆಲ್ಸೋ, ಪಾಡ್ಕಾಸ್ಟ್ ಮಾಡ್ಬೋದು, ಟೈಪ್ ಪಾಡ್ಕಾಸ್ಟ್ ಅಂತ ಹೇಳ್ಬಿಟ್ಟು ಆಡಿಯೋ ಮಾಡ್ಬೋದು. ಮೂರನೇದು, ನೀವು ಬರೆವಣಿಗೆಯಲ್ಲಿ ತುಂಬ ಇಷ್ಟ ಇದೆ, ತುಂಬ ಚೆನ್ನಾಗಿ ಬರೆಯೋಕ್ಕೆ ನಿಮ್ಗೆ ಆಗುತ್ತೆ, ದೆನ್ ಯು ಕ್ಯಾನ್ ಕನ್ವೆ ವಿತ್ ದ ಪವರ್ ಆಫ್ ವರ್ಡ್ಸ್, ಶಬ್ದಗಳ ಮೂಲಕ. ಲೈಕ್ ಇಮೇಲ್ ಬರಿಬೋದು, ಬ್ಲಾಗ್ಸ್ ಬರಿಬೋದು, ಆರ್ಟಿಕಲ್ಸ್ ಬರಿಬೋದು, ರೈಟ್? ಸೊ ಯು ಕ್ಯಾನ್ ಕ್ರಿಯೇಟ್ ಕಾಂಟೆಂಟ್ ಥ್ರೂ ವರ್ಡ್ಸ್, ರೈಟ್? ಮೂರನೇದು ಇದು. ನಾಲ್ಕನೇದು, ಪೋಸ್ಟರ್ಸ್ ಮಾಡ್ಬೋದು ನಾವು, ರೈಟ್? ಟೈಪ್ ಪೋಸ್ಟರ್ಸ್. ಸೊ ಯು ಕ್ಯಾನ್ ಯೂಸ್ ಆಲ್ ದಿಸ್ 4 ಮೆಥಡ್ ವಿಚ್ ಎವರ್ ಇಸ್ ವೆರಿ ಕ್ಲೋಸ್ ಟು ಯು. ಬಟ್ ನನ್ನ ಪ್ರಕಾರ ನಾನು ಯಾವುದಕ್ಕೂ ಇದು ಚೆನ್ನಾಗಿ ಇದು ಜಾಸ್ತಿ ಅಂತ ರೇಟಿಂಗ್ ನಾನು ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಮ್ಮ ಕಸ್ಟಮರ್ಗೆ ಏನು ಕನೆಕ್ಟ್ ಆಗುತ್ತೆ ಅದನ್ನು ನಾವು ಮಾಡಬೇಕು. ಹೌ ಮೆನಿ ಆಫ್ ಯು ಅಗ್ರಿ? ನಾವು ಮಾಡೋದು ಕಸ್ಟಮರ್ ಕನೆಕ್ಟ್ ಆಗಿಲ್ಲ ಅಂದರೆ ಏನಾಗುತ್ತೆ? ಸೊ ದೆನ್ ಲೈಕ್ ಪ್ರಾಬಬಲಿ ಲೈಕ್ ನಾವು ಮಾಡಿದ್ವಿ ಅಷ್ಟೇ. ಸೊ ಇಟ್ ಮೇ ನಾಟ್ ಸೂಟ್. ಸೊ ಕಸ್ಟಮರ್ಗೆ ಸೂಟ್ ಆಗೋದು ಯಾವುದು? ಇಫ್ ಯು ಲುಕ್ ಅಟ್ ಕಸ್ಟಮರ್, ಆಲ್ ಟೈಪ್ ಆಫ್ ಕಸ್ಟಮರ್ಸ್ ಇರ್ತಾರೆ, ರೈಟ್? ಸೊ ಕಸ್ಟಮರ್ ಕೆಲವರು ಅಕ್ಷರಗಳನ್ನ ಅಂದರೆ ಪದಗಳ ಮೂಲಕ ವಿಜುವಲೈಸ್ ಮಾಡೋರು ಇರ್ತಾರೆ, ಕರೆಕ್ಟ್? ಸೊ ಕೆಲವ್ರಿಗೆ ಆಡಿಯೋ ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಕೆಲವ್ರಿಗೆ ವಿಡಿಯೋ ನೋಡ್ಬೇಕಂತ ಆಸೆ ಆಗುತ್ತೆ. ಸೊ ನಾವು ಟೆಲ್ ಮೀ ವಿಚ್ ಒನ್ ಯು ಲೈಕ್ ದ ಮೋಸ್ಟ್. ನಿಮ್ಗೆ ಯಾವ್ದು ತುಂಬ ಇಷ್ಟ? ನೀವು ಯಾವುದನ್ನ ನಂಬುತ್ತೀರಾ, ಯಾವುದನ್ನ ಬಿಲೀಫ್ ಮಾಡ್ತೀರಾ, ಆ ವಿಡಿಯೋಗಳನ್ನ ಮಾತ್ರ ನೀವು ಆ ಥರದ ಕಾಂಟೆಂಟ್ ಫಾರ್ಮೆಟ್ನ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ. ಟೈಪ್ ಫಾರ್ಮೆಟ್ ಅಂತ ಚಾಟ್ ಬಾಕ್ಸ್, ಏನು ಟೈಪ್ ಫಾರ್ಮೆಟ್, ಯಾವ ಥರದ ಫಾರ್ಮೆಟ್ ನಿಮಗೆ ಮಾಡೋಕ್ಕಾಗುತ್ತೆ, ನಿಮ್ಮಲ್ಲಿ ನಂಬಿಕೆ ಇದೆ, ಅದೇ ಥರದ ಫಾರ್ಮೆಟ್ ನಿಮ್ಮ ಗ್ರಾಹಕರಿಗೆ ಏನಾಗೋದು, ತುಂಬ ಕನೆಕ್ಟ್ ಆಗೋದು. ಸೊ ಇಫ್ ಯು ಆರ್ ನಾಟ್ ಲೈಕ್ ಎಂಜಾಯಿಂಗ್ ವಾಟ್ ಯು ಆರ್ ಕ್ರಿಯೇಟಿಂಗ್ ಅ ಕಾಂಟೆಂಟ್, ಡೋಂಟ್ ಡೂ ದಟ್. ಸೊ ಗಿವ್ ಇಟ್ ಟು ಸಂಬಡಿ, ರೈಟ್? ಬಟ್ ಐ ಲವ್, ನನ್ನ ಒಳಗಡೆ ಏನು ನಂಬಿಕೆ ಇದೆ, ಎವ್ರಿ ಬಿಸ್ನೆಸ್ ಓನರ್ ಕ್ಯಾನ್ ಬಿ ಅ ವೆಲ್ತಿ ಬಿಸ್ನೆಸ್ ಓನರ್, ಹ್ಯಾಪಿ ಬಿಸ್ನೆಸ್ ಓನರ್. ಸೊ ಎಷ್ಟು ಜನರಿಗೆ ಹೆಲ್ತಿ ಹ್ಯಾಪಿ ಆಗಕ್ಕೆ ಆಸೆ ಇದೆ. ಸೊ ಸಿಮಿಲರ್ಲಿ ಇಫ್ ಯು ಆರ್ ಡೂಯಿಂಗ್ ಸಮ್ ಬಿಸ್ನೆಸ್, ಲೈಕ್ ಐ ಆಮ್ ಅ ಕೋಚಿಂಗ್ ಬಿಸ್ನೆಸ್ ಓನರ್, ಹೇಗೆ ಲಾಭದಾಯಕ ಸ್ವಯಂ ಚಾಲಿತ ವ್ಯಾಪಾರನ ಬಿಲ್ಡ್ ಮಾಡ್ಬೋದು ಅಂತ, ಹ್ಯಾಪಿ ಬಾಸ್ ಆಗೋದು ಹೇಗೆ. ಸೊ ನೌ ಯು ಆರ್ ಇನ್ ಬಿಸ್ನೆಸ್. ಯಾವ ಬಿಸ್ನೆಸ್ ಇದ್ದೀರಾ ಟೈಪ್ ಮಾಡಿ ಎಲ್ರು. ಓಕೆ, ಹೌ ಮೆನಿ ಆಫ್ ಯು ಆರ್ ಅಟೆಂಡಿಂಗ್ ಫಸ್ಟ್ ಡೇ 1? ಟೈಪ್ D1 ಅಂದ್ಬಿಟ್ಟು ಅಂಡ್ ಟೈಪ್ ವಾಟ್ಸ್ ಯುವರ್ ಬಿಸ್ನೆಸ್. ಯಾವ ವ್ಯಾಪಾರದಲ್ಲಿದ್ದೀರಾ, ವಾಟ್ಸ್ ಯುವರ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ನೌ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ವೈ ವಿ ಆರ್ ಇನ್ ದಿಸ್ ಬಿಸ್ನೆಸ್. ಏನಕ್ಕಿದ್ದೀವಿ ನಾವು ಬಿಸ್ನೆಸ್ ಅಲ್ಲಿ? ವಾಟ್ಸ್ ಅವರ್ ಬಿಸ್ನೆಸ್? ವೈ ಆರ್ ವಿ ಡೂಯಿಂಗ್ ದಿಸ್ ಬಿಸ್ನೆಸ್? ಲೈಕ್ ಯು ಹ್ಯಾವ್ ಟು ಟಾಕ್ ಅಬೌಟ್ ಯುವರ್ ಬಿಸ್ನೆಸ್, ರೈಟ್? ಸೊ ನೀವು ಯಾವ ಥರದ್ರಲ್ಲಿ ಮಾತಾಡ್ಬೋದು? ನೀವು ವಿಡಿಯೋ, you do video. You like audio, put out audio. Words, articles, you do it. But if you don't express, like now ಹೇಳಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲೇ ಸ್ಟಕ್ ಆಗ್ಬಿಡ್ತೀವಿ. ಎಕ್ಸಾಕ್ಟ್ಲಿ ಲೈಕ್ somebody is come construction business ಅಲ್ಲಿ ಇದ್ದೀರಾ. Now people say social media ವರ್ಕ್ ಆಗಲ್ಲ. ಸಾರಿ, ಎಲ್ಲಾನು ವರ್ಕ್ ಆಗುತ್ತೆ. ಟಿವಿನೂ ವರ್ಕ್ ಆಗುತ್ತೆ, ರೇಡಿಯೋ ವರ್ಕ್ ಆಗುತ್ತೆ, ಪ್ರಿಂಟ್ ಮೀಡಿಯಾ ವರ್ಕ್ ಆಗುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಇಂಟರ್ನೆಟ್ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ, ಬ್ಯಾನರ್ ವರ್ಕ್ ಆಗುತ್ತೆ, ಡೋರ್ ಟು ಡೋರ್ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ, ರೆಫರಲ್ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ. ಬಟ್ ನಿಮ್ಗೆ ನಂಬಿಕೆ ಯಾವುದಿದೆ ಅದಕ್ಕೆ ವರ್ಕ್ ಆಗುತ್ತೆ, ಮೊದಲನೇದು. ಎರಡನೇದು, ನೀವು ಯಾವ ಥರದ ಕಸ್ಟಮರ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಮತ್ತು ಅವ್ರು ಎಲ್ಲಿದ್ದಾರೆ ನೀವು ಅಲ್ಲಿ ಮಾರ್ಕೆಟಿಂಗ್ ಮಾಡಿಲ್ಲ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಮಾರ್ಕೆಟಿಂಗ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಯು ಮೇ ಲೂಸ್ ಔಟ್ ಅ ಲಾಟ್ ಆಫ್ ಗ್ರೇಟ್ ಕಸ್ಟಮರ್ಸ್. ಅಗ್ರಿ? ದಿಸ್ ಬಿಸ್ನೆಸ್ ಇಸ್ ನಾಟ್ ಅಬೌಟ್ ಅಸ್ ಬಟ್ ಅಬೌಟ್ ಕಸ್ಟಮರ್ಸ್. ಓಕೆ, ಹೌ ಮೆನಿ ಆಫ್ ಯು ಆರ್ ಲರ್ನಿಂಗ್ ಅಂಡ್ ಎಂಜಾಯಿಂಗ್? ಕಸ್ಟಮರ್ಗೆ ಅರ್ಥ ಆಗಬೇಕು, ಕಸ್ಟಮರ್ಗೆ ರೀಚ್ ಆಗ್ಬೇಕು ನಾವು. ಸೊ ಫಸ್ಟ್ ಥಿಂಗ್, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇವತ್ತು ಕೋಟ್ಯಾಂತರ ಜನ ಇದ್ದಾರೆ. ನ್ಯೂಸ್ ಪೇಪರ್ ಓದೋರು ಎಷ್ಟು ಜನ ಇದ್ದಾರೆ ಇವತ್ತು? ಕಡಿಮೆ ಆಗ್ತಾ ಇದೆ. ಟಿವಿ ನೋಡೋರು, ಓಕೆ, ಎಸ್ ದೇರ್ ಆರ್ ಸಮ್ ಪೀಪಲ್, ಬಟ್ ಮ್ಯಾಕ್ಸಿಮಮ್ ಪೀಪಲ್ ಟುಡೇ ರೇಡಿಯೋ ಕೇಳಿಸ್ಕೊಂತಾರ. ಮೇ ಬಿ ಸಮ್ ಪೀಪಲ್ ರೇಡಿಯೋ ಕೇಳಿಸ್ಕೊಬೋದು. ಟಿವಿ ಆಡ್ ಎಷ್ಟು ಜನ ನೋಡ್ಬೋದು, ಪಾಂಪ್ಲೆಟ್ ಎಷ್ಟು ಜನ ನೋಡ್ಬೋದು ಇವತ್ತು. ಮೇ ಬಿ ಜನ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ನಿಮ್ಗೆ ಕ್ವಶನ್ ಕೇಳ್ಕೊಳ್ಳಿ, ನೀವು ಲಾಸ್ಟ್ ನ್ಯೂಸ್ ಪೇಪರ್ ಯಾವತ್ತು ಮುಟ್ಟಿದ್ದು? ವೆನ್ ಡಿಡ್ ಯು ಟಚ್ ಯುವರ್ ನ್ಯೂಸ್ ಪೇಪರ್ ಲಾಸ್ಟ್?
ವೆನ್ ಡಿಡ್ ಯು ವಾಚ್ ಸಮ್ ಪಾಂಪ್ಲೆಟ್ನ, ಯಾವಾಗ ಪಾಂಪ್ಲೆಟ್ನ ನೋಡಿದ್ರಿ, ಯಾವಾಗ ಓದಿದ್ರಿ, ತೆಗೆದಿಸ್ಬಿಡ್ತೀವಿ. ಬಟ್ ಅದೇ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಬಂದರೆ ಎಷ್ಟು ಜನ ನೋಡ್ತೀರಾ? ಟೈಪ್ ಮೀ ಅಂತ ಚಾಟ್ ಬಾಕ್ಸಲ್ಲಿ. ಹೌ ಮೆನಿ ಆಫ್ ಯು ವಾಚ್ 15 ಸೆಕೆಂಡ್ ರೀಲ್? ತುಂಬ ಚೆನ್ನಾಗಿದೆ ಅಂದರೆ 2-3 ಸತಿ ನೋಡ್ತೀವಿ, ಶೇರ್ ಮಾಡ್ತೀವಿ, ವಿಡಿಯೋ ಇದೆ, ಲಾಂಗ್ ಫಾರ್ಮೆಟ್ ವಿಡಿಯೋ ಇದೆ. ಸೊ ನಾವು 4 ಟೈಪ್ ಆಫ್ ಕಾಂಟೆಂಟ್, ಟೈಪ್ 4 ಅಂತ ಚಾಟ್ ಬಾಕ್ಸಲ್ಲಿ ಎವ್ರಿಬಡಿ. ಎಷ್ಟೋ ಮೇಜರ್ಲಿ 4 ಥರದ ಡಿಫ್ರೆಂಟ್ ಟೈಪ್ ಆಫ್ ಕಾಂಟೆಂಟ್ ಇದೆ. 4 ಟೈಪ್ ಆಫ್ ಕಾಂಟೆಂಟ್. Now I'm going to give you everybody one major poster. Instagram ಅಲ್ಲಿ ಇರೋರೆಲ್ಲರೂ ಪ್ಲೀಸ್ ಕಮ್ ಟು ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬಂದರೆ ಐ ವಿಲ್ ಬಿ ಶೇರಿಂಗ್ ಯು, ಬಿಕಾಸ್ ಕ್ಯಾಮ್ರಾ 2 ಕ್ಯಾಮ್ರಾ ಇದೆ, ಒಂದು ಯೂಟ್ಯೂಬ್ ಅಲ್ಲಿ ಇದೆ, ಇನ್ನೊಂದು ಇನ್ಸ್ಟಾ ಲೈವ್ ಅಲ್ಲಿ ಇದೆ. ಐ ಆಮ್ ಶೇರಿಂಗ್ ರೈಟ್ ನೌ ಇನ್ ಯೂಟ್ಯೂಬ್ ಅಲ್ಲಿ. ಮಾಸ್ಟರ್ ಕೋಚ್ ಸತ್ಯಾಸ್ BTA ಯೂಟ್ಯೂಬ್ ನೀವು ಬಂದರೆ ಯು ಕ್ಯಾನ್ ಸಿ. Okay. Super. So how many of you are able to see 32 type of content I am showing in YouTube channel live ಅಲ್ಲಿ ತೋರಿಸ್ತಾ ಇದ್ದೀನಿ. ಯಾರಾದರೂ ನಿಮ್ಗಿದು in 32 type content PDF ಬೇಕು ಅಂದರೆ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ಲಿ ಕೆಳಗಡೆ ನಮ್ದೊಂದು ಲೀಡ್ಸ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. Join that WhatsApp group and I'm going to share this thing to you, right? So first thing, ಏನು ವಿಡಿಯೋ ಮಾಡ್ಬೋದು? ಲೆಟ್ಸ್ ಸೇ somebody is in construction, ಮನೆ ಕಟ್ಟಬೇಕು ಬಟ್ ತುಂಬ ವರ್ಷಗಳಿಂದ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ಸೊ ಮೈಂಡ್ ಸೆಟ್ ಬಗ್ಗೆ ವಿಡಿಯೋ ಮಾಡ್ಬೋದು, ಟಾಪಿಕ್ ಮಾಡ್ಬೋದು, ರೈಟ್? ಮನೆ ಕಟ್ಟಬೇಕು ಬಟ್ ವಾಟ್ ಆರ್ ದ ಟ್ರೂತ್ಸ್, ಲೈಕ್ ಮನೆ ಕಟ್ಟತಕ್ಕಂಥ ನಿಜವಾದ ಏನು ಬರುತ್ತೆ, ಎಲ್ಲರ ಕೈಲೂ ಮನೆ ಕಟ್ಟಕ್ಕಾಗಲ್ಲ. ಟಿಪ್ಸ್, ಮನೆ ಕಟ್ಟಬೇಕಂದ್ರೆ ಎಷ್ಟು ಟಿಪ್ಸ್ ಅವ್ರಿಗೆ ಗೊತ್ತಿರಬೇಕು. ನಾವು ಯು ಕ್ಯಾನ್ ಕ್ರಿಯೇಟ್ ಅ ಕಾಂಟೆಂಟ್ ಅಬೌಟ್ ಓಕೆ ಟಿಪ್ಸ್. ಲೈಕ್ ನೀವು ಡಾಕ್ಟರ್ ಆಗಿದ್ರೆ ಲೆಟ್ಸ್ ಸೇ ನಿಮ್ದು ರಿವರ್ಸಲ್ ಆಫ್ BP ಆರ್ ಡಯಾಬಿಟಿಕ್ಸ್. ಸೊ ಟಿಪ್ಸ್ ಟು ರಿವರ್ಸ್ ಯುವರ್ ಡಯಾಬಿಟಿಕ್ಸ್, ಹೋಮ್ ಮೆಡಿಸನ್ ಅಲ್ಲಿ ಅಥವಾ ಆಯುರ್ವೇದಿಕ್ ಅಲ್ಲಿ, ಲೈಫ್ ಸ್ಟೈಲ್ ಅಲ್ಲಿ ಯು ಕ್ಯಾನ್ ಗಿವ್ 5 ಟಿಪ್ಸ್ ಅಂಡ್ ಥಿಂಗ್ಸ್ ಟು ಫಾಲೋ. ಲೈಕ್ ಮನೆ ಕಟ್ಟಕ್ಕೆ ಮುಂಚೆ ಥಿಂಗ್ಸ್ ಟು ಫಾಲೋ, ರೈಟ್? ಲೆಟ್ಸ್ ಸೇ ಇಫ್ ಯು ಆರ್ ಎ ಟ್ರಾವೆಲ್ ಏಜೆಂಟ್, ಸೊ ನಿಮ್ಗೊಂದು ಟ್ರಿಪ್ ಕಳಿಸ್ತಾ ಇದ್ದೀರಾ. ಸೊ ಟ್ರಿಪ್ ಕಳಿಸೋ ಒಂದು ಐಡಿಯಾ ಇದೆ. ಸೊ ನೀವೇನಾದ್ರೂ ಫಾರಿನ್ ಟ್ರಿಪ್ಗೆ ಹೋಗ್ಬೇಕಂದ್ರೆ, ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ಬಂದ್ರೆ ಇಷ್ಟು ಚೆಕ್ ಲಿಸ್ಟ್ ನಿಮ್ಮ ಹತ್ರ ಇರಬೇಕು, ಇಷ್ಟು ವಿಚಾರಗಳನ್ನ ಫಾಲೋ ಮಾಡಬೇಕು, ರೈಟ್? ಸೊ ಮಿಸ್ಟೇಕ್ಸ್. ಸೊ 5ನೇ ಟಾಪಿಕ್, 5ನೇ ಮೆಥಡ್ ಆಫ್ ಕಾಂಟೆಂಟ್ ಮಿಸ್ಟೇಕ್. ಟೈಪ್ ಆಲ್ ಆಫ್ ಯು ಒಂದೊಂದೇ. ಮೊದಲನೇದು ಮೈಂಡ್ ಸೆಟ್, 2ನೇದು ಟ್ರೂತ್, 3ನೇದು ಟಿಪ್ಸ್, 4ನೇದು ಥಿಂಗ್ಸ್ ಟು ಫಾಲೋ, 5ನೇದು ಮಿಸ್ಟೇಕ್ಸ್, ರೈಟ್? So I want everybody to type, right? And if you want this PDF, what I am typing, what I am giving you, my BTA, Master Coach Satya's BTA YouTube ಬನ್ನಿ ಲೈವ್. ಇವಾಗ ಎಲ್ಲರೂ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಜಾಯಿನ್ ಆದರೆ ಐ ವಿಲ್ ಬಿ ಶೇರಿಂಗ್ ದಿಸ್ ಆಫ್ಟರ್ ದ ಸೆಷನ್, ರೈಟ್? ಐ ವಿಲ್ ಬಿ ಶೇರಿಂಗ್ ದಿಸ್. ಯೂಟ್ಯೂಬಲ್ಲಿ ನೋಡೋರಿಗೆ ಕಾಣಿಸ್ತಾ ಇರುತ್ತೆ, ಸ್ಕ್ರೀನಲ್ಲಿ ಕಡಿಮೆ ಇದ್ರು ಸ್ಕ್ರೀನ್ಶಾಟ್ ತೆಗೆದುಬೇಕಾದ್ರೆ ನೀವು ನೋಡ್ಬೋದು. ಅದರ್ವೈಸ್ ಯು ಕ್ಯಾನ್ ಜಾಯಿನ್ ದ ವಾಟ್ಸಪ್ ಗ್ರೂಪ್ ಆ್ಯಂಡ್ ಐ ವಿಲ್ ಬಿ ಶೇರಿಂಗ್ ಯು ಓವರ್ ದೇರ್. ಸೊ ಎಷ್ಟು ಕವರ್ ಮಾಡಿದೆ ನಾನು? 5. 6ನೇದು ಮಿತ್ಸ್. ಮಿತ್ಸ್ ಅಂದರೆ ಏನು? ನಿಜ ಅಲ್ಲ, ಬಟ್ ನಮ್ಮ ಮೈಂಡಲ್ಲಿ ಸುಮ್ಮನೆ ಅನ್ಕೊಂಡ್ಬಿಟ್ಟಿರ್ತೀವಿ. ಮನೆ ಕಟ್ಟೋದು ತುಂಬ ಕಷ್ಟ, ಒಳ್ಳೆ ಎಜುಕೇಶನ್ ಕೊಡೋ ಸ್ಕೂಲ್ ಸಿಗೋದು ಕಷ್ಟ, ಹಾನೆಸ್ಟ್ ಇವತ್ತು ಯಾರು ಜ್ಯುವೆಲರಿ ಸೇಲ್ ಮಾಡಲ್ಲ, ಎಲ್ಲ ಮೋಸ ಮಾಡೋರೇ ಸಿಗ್ತಾರೆ. ಬಟ್ ದಟ್ ಇಸ್ ನಾಟ್ ಅ ಟ್ರೂತ್, ಇಟ್ಸ್ ಅ ಮಿತ್, ರೈಟ್? ಲೈಕ್ ನಾನು ವೆಯ್ಟ್ ಲಾಸ್ ಮಾಡೋಕ್ಕಾಗೋದಿಲ್ಲ, ಇಟ್ಸ್ ಅ ಮಿತ್. ಎವ್ರಿಬಡಿ ಕ್ಯಾನ್ ಲೂಸ್ ವೆಯ್ಟ್, ರೈಟ್? ಸೊ ನಾವು ಸೀಕ್ರೆಟ್ಸ್, ಸೊ ಯು ಕ್ಯಾನ್ ಯೂಸ್ ದಿಸ್. 3 ಸೀಕ್ರೆಟ್, ಲೈಕ್ ನಾನು ವೆಬಿನಾರ್ ಅಲ್ಲಿ ಹೇಳ್ತೀನಿ 6 ಸ್ಟೆಪ್ಸ್ ಹೇಳ್ತೀನಿ. ಲೈಕ್ ನೋ ಯು ಕ್ಯಾನ್ ಸೇ ಸೀಕ್ರೆಟ್ಸ್, ವಿಡಿಯೋ ಮಾಡ್ಬೋದು. ಅಂಡ್ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ಸ್. ಆಸ್ ಎ ಬಾಸ್ ಆಗಿ ನೀವೇನ ಏನು ಮಾಡ್ತೀರಾ ಅನ್ನೋ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ಸ್ಗಳನ್ನ ಹೇಳ್ಬೋದು ನೀವು. ಗುಡ್. ಸೊ 8 ಥರದ್ದು ಹೇಳ್ಕೊಟ್ಟೆ, ಟೈಪ್ 8 ಅಂತ ಚಾಟ್ ಬಾಕ್ಸಲ್ಲಿ. ನೀವು ಎಷ್ಟು ಥರದ್ದು ಮಾಡ್ತಾ ಇದ್ದೀರಾ? ಆರ್ ಯು ಡೂಯಿಂಗ್ ಲೈಕ್ ಎಷ್ಟು ಥರದ್ದು ಮಾಡಿದ್ದೀರಾ? ಸೊ ಲೆಟ್ಸ್ ಗೋ ಟು ಕೇಸ್ ಸ್ಟಡೀಸ್. ವಾಟ್ ಇಸ್ ಕೇಸ್ ಸ್ಟಡಿ ಅಂದರೆ, ಸೊ ನಿಮ್ಗೆ ಯಾರೋ ಒಬ್ರು ಬಂದಿರೋ ಪೇಷಂಟ್ ಹೇಗೆ 6 ತಿಂಗಳಲ್ಲಿ 5 kg ತೂಕ ಕಡಿಮೆ ಮಾಡಿಕೊಂಡ್ರು, ಅವ್ರ ಡಿಸೀಸ್ನ ಸರಿ ಮಾಡಿಕೊಂಡ್ರು. ಸೊ ಯು ಕ್ಯಾನ್ ಸ್ಪೀಕ್ ಅಬೌಟ್ ದಿಸ್. ವೆಯ್ಟ್ ಲಾಸ್ ಆಗಿ ರನ್ನಿಂಗ್ ಮಾಡಿದ್ರು. ಸೊ ಐ ಹ್ಯಾವ್ ಎ ಕೇಸ್ ಸ್ಟಡಿ. 30 ಡೇಸಲ್ಲಿ ನಮ್ಮ BTA ಮೆಂಬರ್ಗಳು 5 lakhs ಕ್ರಾಸ್ ಮಾಡಿದವ್ರಿಗೆ
ಸೇಲ್ಸ್ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಕೊಡ್ತೀವಿ ಅಂಡ್ ವಿ ಟೇಕ್ ದೇರ್ ಸಕ್ಸಸ್ ಇಂಟರ್ವ್ಯೂಸ್ ಅಂಡ್ ವಿ ಪುಟ್ ಇನ್ ದ ಯೂಟ್ಯೂಬ್ ಚಾನಲ್. ಸೊ ನೀವ್ ಯಾವ್ದು ಮಾಡ್ತಾ ಇದ್ದೀರಾ? ವಿಚ್ ಒನ್ ಯು ಆರ್ ಡೂಯಿಂಗ್? ಕೇಸ್ ಸ್ಟಡಿ, ಲೈಕ್ ಯು ಕ್ಯಾನ್ ಟಾಕ್ ಅಬೌಟ್ ದ ಕೇಸ್ ಸ್ಟಡೀಸ್, ಲೈಕ್ ಓಕೆ ನಮ್ಮಲ್ಲಿ ಈ ತರ ಬಂದಿರೋರು ಹಿಂಗಿಂಗ್ ಈ ತರ ಕಸ್ಟಮರ್ ಇದನ್ನ ಬಳಸಿ ಇಷ್ಟು ಬೆನಿಫಿಟ್ ಬಂದಿದೆ. ಸೊ ಟ್ರಸ್ಟ್ ಜಾಸ್ತಿ ಆಗುತ್ತೆ. ಟೆಸ್ಟಿಮನೀಸ್, ಲೈಕ್ ಯು ಕ್ಯಾನ್ ಆಸ್ಕ್ ಯುವರ್ ಕಸ್ಟಮರ್ಸ್ ಟು ರೈಟ್ ಇನ್ ಯುವರ್ ಗೂಗಲ್ ಅಲ್ಲಿ ಟೆಸ್ಟಿಮನಿ ಕೊಡುವಂಥದ್ದು, ನಿಮ್ಮ ವೆಬ್ಸೈಟ್ ಅಲ್ಲಿ ಕೊಡುವಂಥದ್ದು, ಆರ್ ಲೈಕ್ ಗಿವಿಂಗ್ ವಿಡಿಯೋ ಫಾರ್ಮೆಟ್ ಅಲ್ಲಿ ಟೆಸ್ಟಿಮನಿ ತಗೊಂಡ್ರಿ. ಮೈ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ವಿಡಿಯೋ ಇದೆ, ಮಾಸ್ಟರ್ ಕೋಚ್ ಸತ್ಯಾಸ್ BTA ಯೂಟ್ಯೂಬ್ ಚಾನಲ್ ಅಲ್ಲಿ ಹ್ಯೂಜ್ ವಿಡಿಯೋಸ್ ಆರ್ ದೇರ್, ರೈಟ್? So you can go and watch the testimonials and observation. Like you can see your observation. If you are a real estate guy, okay, nan observation ivaga Bangalore alli enappa. If you are a stock market executive, like or a coach, what you can say, like iga Iran Iraq matte ceasefire stop ಮಾಡಿ, like they are reignited. So ಏನಾಗಿದೆ ನನ್ನ observation market ಅಲ್ಲಿ next ಯಾವ ಸ್ಟಾಕ್ ಬೀಳುತ್ತೆ, ಯಾವ್ದು ಎದೊಳುತ್ತೆ ಅನ್ಸುತ್ತೆ. So you can type. Let's say if you are in electronic business, like ಏನ್ ಬೀಳುತ್ತೆ ಏನ್ ಎದೊಳುತ್ತೆ, ಸೊ ಏನೇನ್ ಸ್ಟಾಕ್ಸ್ ಯಾರು ಫಾಲೋ ಮಾಡಬೇಕು, ಸೊ ಯು ಕ್ಯಾನ್ ಚೆಕ್ ಇನ್ ದಟ್. ಡನ್? ಓಕೆ, ಸೊ ಲಾಸ್ಟ್ 4 more minutes. Today maybe little extra I may take time. So then appreciation or reviews. ಲೈಕ್ ಯಾರಾದ್ರೂ ರಿವ್ಯೂ ಕೊಟ್ಟಿದ್ರೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ ವಿಡಿಯೋ ಮಾಡಿ ಮಾತಾಡ್ಬೋದು. ಪ್ರಾಸೆಸ್, ಲೆಟ್ಸ್ ಸೇ ನೀವು ಏನ್ ಪ್ರಾಸೆಸ್ ನ ಬೆಸ್ಟ್ ಪ್ರಾಕ್ಟೀಸಸ್ ಬಳಸ್ತೀರಾ. ಲೆಟ್ಸ್ ಸೇ ನೀವು ಅಡಿಗೆ ಎಣ್ಣೆ ತಯಾರಕರು ಇರ್ಬೋದು, ಅಥವಾ ಕೋಲ್ಡ್ ಪ್ರೆಸ್ ಆಯಿಲ್ ಮಾಡೋ ಮ್ಯಾನುಫ್ಯಾಕ್ಚರರ್ ಆಗಿದ್ದೀರಾ, ಆರ್ ಮಸಾಲಾ ಪೌಡರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ. ಸೊ ಯು ಕ್ಯಾನ್ ಶೋ ದ ಪ್ರಾಸೆಸ್, ಏನೆಲ್ಲ ಬಳಸ್ತೀರಾ. ನೀವು ಮನೆಯಲ್ಲೇ ಅಡಿಗೆ ಮಾಡಿ ಆರ್ಗ್ಯಾನಿಕ್ ಫುಡ್ ನ ಸೇಲ್ ಮಾಡ್ತಾ ಇದ್ದೀರಾ, ಯು ಕ್ಯಾನ್ ಕ್ರಿಯೇಟ್ ಅ ಪ್ರಾಸೆಸ್ ವಿಡಿಯೋ. ಟೂಲ್ಸ್ ಏನೇನ್ ಬಳಸ್ತೀರಾ, ಲೈಕ್ ಐ ಯೂಸ್ ಜೂಮ್ ಟೂಲ್, ಬಿ ಲೈವ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೈಕೋಬ್ ಅಂತ ಸಾಫ್ಟ್ವೇರ್ ಇದೆ, ವಾಟ್ಸಪ್ ಆಟೋಮೇಷನ್ ಇದೆ, ಲೈಕ್ ಪ್ಯಾಬ್ಲಿ ಅಂತ ಮೊದಲು ಬಳಸ್ತಾ ಇದ್ವಿ, ನಾವು ಲೈಕ್ ವಿ ಹ್ಯಾವ್ ಎ ಟೈಕೋಬ್. 36 ಫೀಚರ್ಸ್ ಇದೆ ಇದರಲ್ಲಿ. ಸೊ ವಾಟ್ ಟೂಲ್ಸ್ ಯು ಆರ್ ಯೂಸಿಂಗ್, ಫಿಸಿಕಲ್ ಟೂಲ್ಸ್ ಯಾವ್ದು ಬಳಸ್ತೀರಾ. ಓಕೆ, ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಗೈಡ್, ಲೈಕ್ ಯು ಕ್ಯಾನ್ ಗಿವ್ ಅ ಸ್ಟೆಪ್ ಬೈ ಸ್ಟೆಪ್ ಗೈಡ್ ವಿಡಿಯೋಸ್ ಮಾಡ್ಬೋದು, ರೈಟ್? Okay, sorry for the interruption. How many of you are there? Okay, good. Enjoying learning? Okay, good to see everybody. ಸೂಪರ್. ಸೊ how many of you are going to create the content? ಎಷ್ಟು ಜನಕ್ಕೆ ಒಳ್ಳೊಳ್ಳೆ ಐಡಿಯಾ ಸಿಗ್ತಾ ಇದೆ? ಟೈಪ್ ವಾವ್ ಅಂತ ಚಾಟ್ ಬಾಕ್ಸ್ ಅಲ್ಲಿ. ನೈಸ್. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು, ಡೂಸ್ ಅಂಡ್ ಡೋಂಟ್ಸ್. ಲೆಟ್ಸ್ ಸೇ ಮನೆ ಕಟ್ಟಕ್ಕೆ ಮುಂಚೆ ಏನ್ ಮಾಡಬೇಕು ಏನ್ ಮಾಡ್ಕೊಡುದು, ಜ್ಯುವೆಲರಿ ಪರ್ಚೇಸ್ ಮಾಡಕ್ ಮುಂಚೆ ಏನ್ ಮಾಡಬೇಕು ಏನ್ ಮಾಡ್ಕೊಡುದು, ರೈಟ್? ಸೊ ಲೈಕ್ ದಿಸ್ ಯು ಕ್ಯಾನ್ ಕ್ರಿಯೇಟ್ ಅಮೇಸಿಂಗ್ ಕಾಂಟೆಂಟ್. ಬರೀ 16 ಅಷ್ಟೇ ಹೇಳಿರೋದು, ಇನ್ನೂ ತುಂಬಾ ಇದೆ. ಸೊ ಡೋಂಟ್ ಗೋ, ವಾಚ್ ಫುಲ್ ವಿಡಿಯೋ. And if you like it, give me a thumbs up, share this video. If you are a first timer, what you have to do is 21 days ನಲ್ಲಿ 2ನೇ ದಿನ ಇವತ್ತಿನ ಸೆಷನ್ ಕಂಟಿನ್ಯೂ ಮಾಡಿ ಇನ್ ಆಲ್ ದ ಡೇಸ್. ಪ್ರತಿದಿನ ರಾತ್ರಿ 10 ಗಂಟೆಯಿಂದ 10:20ಕ್ಕೆ ನಾನು ಮಾಡ್ತಾರೆ ಸೆಷನ್. ಇವತ್ತೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ಮ ಟಾಪಿಕ್ ಟೈಮಿಂಗ್ಸ್, ರೈಟ್? ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಸೊ ದಟ್ ನಿಮ್ಗೆ ಏನಾಗುತ್ತೆ, ಫಾಸ್ಟ್ ಆಗಿ ಪಾಪಪ್ ಆಗುತ್ತೆ. ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಪೇಜ್, ಫಾಲೋ ಮೀ, ರೈಟ್? ನೆಕ್ಸ್ಟ್ ಬಂದು ಚೀಟ್ ಶೀಟ್ ಅಂತ ಕರಿತೀವಿ. ಅಂದ್ರೆ ರೆಡಿಮೇಡ್ ಏನೇನೆಲ್ಲ ಮಾಡಬೇಕು ಅಂತ ಚೀಟ್ ಶೀಟ್ ಕೊಡೋದು. Q&A FAQs, ಲೈಕ್ ಯು ಕ್ಯಾನ್ ಗೋ ಲೈವ್ ಆನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆರ್ ಝೂಮ್ ಅಲ್ಲಿ ಯು ಕ್ಯಾನ್ ಆಸ್ಕ್ Q&A, ಅಥವಾ ಕೇಳಿರೋ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ 19ನೇ ಟಾಪಿಕ್, 19ನೇ ಟೈಪ್ ಆಫ್ ಕಾಂಟೆಂಟ್ ಏನಪ್ಪಾ ಅಂದ್ರೆ ಆಪ್ಷನ್ ಟು ಚೂಸ್ ಬಿಟ್ವೀನ್, ಇದು ಅಥವಾ ಇದು. ಯು ಹ್ಯಾವ್ ಎ 2 ಆಪ್ಷನ್. ಸೊ ನೀವು ಎ ಕ್ಯಾಟಗರಿ ಬೇಕಾ ಬಿ ಕ್ಯಾಟಗರಿ ಬೇಕಾ, ರೈಟ್? ಸೊ ಐ ಆಸ್ಕ್ ಎವ್ರಿ ಬಿಸ್ನೆಸ್ ಓನರ್ಸ್, ನನ್ನ ವೆಬಿನಾರ್ ಬಂದವ್ರಿಗೆ, ಸೊ ಇಷ್ಟೆಲ್ಲ ನೀವು ಕಲ್ತ್ರಲ್ಲ, ನೆಕ್ಸ್ಟ್ ನೀವೇ ಹೋಗಿ ಇಂಪ್ಲಿಮೆಂಟ್ ಮಾಡಕ್ ಇಷ್ಟ ಬೀಳ್ತೀರಾ ಅಥವಾ BTA ನಲ್ಲಿ ಕಲ್ತು ಈಸಿಯಾಗಿ ಫಾಸ್ಟ್ ಆಗಿ ಬೆಳೆಯಕ್ಕೆ ಇಷ್ಟ ಬೀಳ್ತೀರಾ? ಸೊ ಐ ಆಸ್ಕ್ ಆಲ್ ದಿಸ್ ಕ್ವಶನ್ಸ್. ಸೊ ಟೆಲ್ ಮೀ
ನೀವೇನು 2 ಆಪ್ಷನ್ಸ್ ಕೇಳ್ತೀರಾ. ಇದು 19ನೇ ಟೈಪ್ ಆಫ್ ಕಾಂಟೆಂಟ್. ನೆಕ್ಸ್ಟ್ ಕಮ್ಸ್ ಅವರ್ 20th questions to ask before. So you can start with this title and then person A, person B, comparison. Product idu, product adu, company idu, company adu, right? Parameters to consider. ಏನೇನು ಪ್ಯಾರಾಮೀಟರ್ಸ್ನ ಚೆಕ್ ಮಾಡಬೇಕು. 23ನೇದು ಲೈವ್ ಎಕ್ಸಾಂಪಲ್ಸ್, ರೈಟ್? ಸೊ ಯು ಕ್ಯಾನ್ ಟೇಕ್ ಇನ್ಸ್ಟಾ ಲೈವ್ ಹೋಗ್ಬೋದು, ಅಥವಾ ಯಾರಾದರೂ ನೀವು ಕೊಡ್ತಾ ಇರೋದನ್ನ ಲೈವ್ ಆಗಿ. ಇವಾಗ ನಾವು BTA ನಲ್ಲಿ ಆಫ್ಲೈನ್ ಟ್ರೈನಿಂಗ್ ಕೂಡ ಮಾಡ್ತೀವಿ, ಸೊ ಬೂಟ್ ಕ್ಯಾಂಪ್ ಅಂತ ಕರಿತೀವಿ. ಸೊ ವಿ ಗೋ ಆಲ್ ದ ಟೈಮ್ ಲೈವ್. ನಮ್ಮ ಮೆಂಬರ್ಗಳ ಜೊತೆ ಸೆಷನ್ ಕಂಡಕ್ಟ್ ಮಾಡಬೇಕಾದ್ರೆ ಲೈವ್ ಎಕ್ಸಾಂಪಲ್ಗಳನ್ನ ತೋರಿಸ್ತೀವಿ, ಈ ಥರ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈಸ್ ಸ್ಟಡಿ ನ್ಯೂ ಫೀಚರ್ಸ್ ಬೇಸ್ಡ್ ಆಫ್ ಯುವರ್ ರಿಸರ್ಚ್. ಸೊ ಇಟ್ಸ್ ಲಿಟಲ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನೀವು ಹೇಳ್ಬೋದು. ಲೆಟ್ಸ್ ಇವಾಗ ಕರ್ನಾಟಕದಲ್ಲಿ ಎಷ್ಟು ಜನ ಬಿಸ್ನೆಸ್ ಓನರ್ಸ್ ಇದ್ದಾರೆ, ಎಷ್ಟು ಜನ ಆನ್ಲೈನ್ ಬಿಸ್ನೆಸ್ ಬಳಸ್ತಾ ಇದ್ದಾರೆ, ಬಳಸ್ತಾ ಇಲ್ಲ, ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಅಂಡ್ AI ಎಷ್ಟು ಜನ ಬಳಸ್ತಾ ಇದ್ದಾರೆ, AI ಎಷ್ಟು ಜನ ಬಳಸ್ತಾ ಇಲ್ಲ. ಅಡ್ವರ್ಟೈಸ್ಮೆಂಟ್ ರನ್ ಮಾಡಿ ಬಿಸ್ನೆಸ್ ಪ್ರಿಡಿಕ್ಟಬಲ್ ಟರ್ನ್ ಓವರ್ ಮಾಡ್ತಾರೆ ಎಷ್ಟು ಜನ ಇದ್ದಾರೆ, ಬರೀ ಆರ್ಗ್ಯಾನಿಕ್ ಅಲ್ಲಿ ಕೂತಿರೋರು ಎಷ್ಟು ಜನ. ಐ ಆಮ್ ಡೂಯಿಂಗ್ ದಿ ಸ್ಟಡೀಸ್ ಅಂಡ್ ಐ ಆಮ್ ಡೂಯಿಂಗ್ ಸ್ಟಡೀಸ್ ಫ್ರಮ್ ಟಾಪ್ 10 ಇಂಡಸ್ಟ್ರೀಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಡೂ ಸಮ್ ರಿಸರ್ಚ್ ಅಂಡ್ ಯು ಕ್ಯಾನ್ ಶೋ ಯುವರ್ ಸ್ಟಡೀಸ್ ಅಬೌಟ್ ಯುವರ್ ಕಸ್ಟಮರ್ಸ್, ಅಬೌಟ್ ಯುವರ್ ಪ್ರಾಡಕ್ಟ್ ಅಂಡ್ ಸರ್ವಿಸ್. So 25 report statistic and infographic. Right now what I am showing you in YouTube channel alli, so there is a infographic. ಎಷ್ಟು ತರದ್ದು ನೀವು ಮಾಡಬಹುದು ಅಂತ, ರೈಟ್? ಎಷ್ಟು ಜನರಿಗೆ ಇದು ಬೇಕು? How many of you want this 32 type of content ideas, different content ideas? ಎಷ್ಟು ಜನರಿಗೆ ಬೇಕು? So YouTube channel ಅಲ್ಲಿ description ಅಲ್ಲಿ there is a WhatsApp link. Go and join the link and I'll be sharing you over there. Done? Awesome. So let's get into the next. 26ನೇದು behind the screen. Behind the screen. So behind the screen ಅಂದ್ರೆ ಏನು, like whatever is going on, like back end ಅಲ್ಲಿ ಶೂಟ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದೀವಿ, ಹೀಗೆ ನಡೀತಾ ಇದೆ. 27ನೇದು belief. What do you believe? Why you are in this? What your customer believe, what your team member believe. Trends. ಟ್ರೆಂಡ್ ಇದೆ ಇವಾಗ, ಲೈಕ್ ತುಂಬಾ ಜನ ಇವಾಗ BTA ಜಾಯ್ನ್ ಆಗಿರೋರು ಟ್ರೆಂಡ್ ಏನಪ್ಪಾ ಅಂದ್ರೆ ದ ಲಾಟ್ ಆಫ್ ದೆಮ್ ಬಿಲ್ಡಿಂಗ್ ದರ್ ಅಮೇಸಿಂಗ್ ಬ್ರ್ಯಾಂಡ್ ಆನ್ಲೈನ್ ಅಲ್ಲಿ. ಎವ್ರಿಬಡಿ ಇಸ್ ಬಿಲ್ಡಿಂಗ್ ದರ್ ಬ್ರ್ಯಾಂಡ್. ಇಟ್ಸ್ ಅ ಟ್ರೆಂಡ್ ನಾವು. ಇನ್ಫ್ಯಾಕ್ಟ್ ಒಂದ್ ಕಾಲದಲ್ಲಿ ಬೇರೆಯವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡೋದು. ಈಗ BTA ಜಾಯ್ನ್ ಆಗಿರೋ 6,000 ಬಿಸ್ನೆಸ್ ಓನರ್ಗಳು ದೇ ಆರ್ ಡೂಯಿಂಗ್ ವಿಡಿಯೋಸ್ ಆನ್ ದೆಮ್ಸೆಲ್ಫ್, ಆಡ್ಸ್ ರನ್ ಮಾಡೋದು ಕಲ್ತ್ಕೊಂಡಿದ್ದಾರೆ. ಅಮೇಸಿಂಗ್ ಟ್ರೆಂಡ್, ನ್ಯೂ ಟ್ರೆಂಡ್. ಬಾಸ್ ದೆಮ್ಸೆಲ್ಫ್ ಆರ್ ಬಿಕಮಿಂಗ್ ವಾಟ್ ಅಮೇಸಿಂಗ್ ಇನ್ಫ್ಲೂಯೆನ್ಸರ್ ಆಗ್ತಾ ಇದೆ. ದಟ್ ಈಸ್ ವೈ ಕರ್ನಾಟಕದ 1,00,000 ಉದ್ಯಮಿಗಳು BTA ಮೆಂಬರ್ ಆಗಿ ಬೆಳಿಬೇಕಂತ ನನ್ನ ಗುರಿ, ನನ್ನ ವಿಷನ್. ಸೊ ನೌ ಐ ವಾಂಟ್ ಯು ಟು ಬಿಕಮ್ ಎ ಇನ್ಫ್ಲೂಯೆನ್ಸರ್, ಯುವರ್ ಸೆಲ್ಫ್ ಇನ್ಫ್ಲೂಯೆನ್ಸರ್, ಬಾಸ್ ಇನ್ಫ್ಲೂಯೆನ್ಸರ್, ರೈಟ್? ಅಂಡ್ ದೆನ್ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ 29ನೇದು. 30ನೇದು ಹ್ಯೂಮರ್, ಸರ್ಕ್ಯಾಸಿಸಮ್, ಜೋಕ್ಸ್ ಮಾಡೋದು, ಲೈಕ್ ತಿಳಿ ಹಾಸ್ಯ. ಕೆಲವು ಸ್ವಲ್ಪ ಟಫ್ ಆಗಿ, ಸ್ವಲ್ಪ ಡೀಪರ್ ಆಗಿ ಕೂಡ ಮಾಡ್ತಾರೆ. 3ನೇದು ನೆಕ್ಸ್ಟ್ 31st ಅಫರ್ಮೇಷನ್, ನೆಕ್ಸ್ಟ್ ಮೀಮ್ಸ್ ಅಂತ ಕರಿತೀವಿ, ರೈಟ್? 32. How many of you feeling wow? ಎಷ್ಟು ಜನ ಈ ತರದ್ದು ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕಾಂಟೆಂಟ್ ನ ಮಾಡ್ತೀರಾ? Will you do this? I know you are going to do this. ನಿನ್ನೆ ಹೋಮ್ವರ್ಕ್ ಮಾಡಿದ್ರ? ಡೇ 1 ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ರ? 21 days ಕಾಂಟೆಂಟ್ ಕ್ರಿಯೇಷನ್ ಚಾಲೆಂಜ್ ನಲ್ಲಿ ಮೊದಲನೇ ದಿನದ್ದು ವೈ ಆರ್ ಯು ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್, ನಿಮ್ಮ ಸ್ಟೋರಿ ಹೇಳಿದ್ರ? ಒಂದ್ ವರ್ಡ್ ಡಿಸಿಷನ್ ತಗೊಂಡ್ರೆ ಯಾವ್ದ್ರ ಅರೌಂಡ್ ಯು ಆರ್ ಗೋಯಿಂಗ್ ಟು ಡೂ. ಸಿ ಇಫ್ ಯು ಲುಕ್ ಅಟ್ ಕನ್ನಡ ಬಿಸ್ನೆಸ್ ಕೋಚ್ ಅಂದ್ರೆ 3 ಪದ ಬರುತ್ತೆ. ಅಧಿಕ ಲಾಭ, ಸ್ವಯಂ ಚಾಲಿತ ವ್ಯಾಪಾರ, ಹ್ಯಾಪಿ ಬಾಸ್, ರೈಟ್? ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚಿಂಗ್ ಸಂಸ್ಥೆ BTA. ದಿಸ್ ಇಸ್ 4-5 ಕೀ ವರ್ಡ್ಸ್ ನಾನು ಪ್ರತಿಯೊಂದಲ್ಲೂ ಮಾತಾಡ್ತೀನಿ. ಅಂಡ್ ದ ಬಿಲೀಫ್ ವಾಟ್ ಐ ಹ್ಯಾವ್, you as a business owner can be a happy boss, a wealthy business boss. I trust you. This is my belief, and I do all the videos like this, all the content around this, right? Thank you so much for joining. So how many of you are going to come tomorrow? 3ನೇ ದಿನಕ್ಕೆ ಎಷ್ಟು ಜನ ಚಾಲೆಂಜ್ ಬರ್ತೀರಾ? ಬರಕ್ ಮೊದಲು ಮಿನಿಮಮ್ 3 ಟೈಪ್ ಆಫ್ ಕಾಂಟೆಂಟ್ ನ ಮಾಡಿ ಅಪ್ಲೋಡ್ ಮಾಡಿ ನಾಳೆ ಬಂದು ಹೇಳ್ತೀರಾ ಎಷ್ಟು ವ್ಯೂ ಬಂತು ಅಂತ. ಈವನ್ ಇಫ್ ಯು ಆರ್ ವಾಚಿಂಗ್ ಮೈ ರೆಕಾರ್ಡಿಂಗ್, ದೆನ್ ಕಮ್ ಬ್ಯಾಕ್ ಅಂಡ್ ಟೈಪ್ ಥ್ಯಾಂಕ್ ಯು. ಸೊ ಹೌ ಮೆನಿ ಆಫ್ ಯು ರೆಡಿ 21 days ಅಲ್ಲಿ
1000 ಫಾಲೋವರ್ಸ್ನ ಎಷ್ಟು ಜನ ಮಾಡ್ಕೊಳಕ್ ರೆಡಿ ಇದ್ದೀರಾ? How many of you ready? 1000 followers and build brand. So what's the challenge? So ನನ್ನ ಗೋಲ್ ಏನಪ್ಪ ಅಂತ ಹೇಳಿದ್ರೆ, in 21 days I want to have some 2100 extra followers and an average 100 followers extra in my Insta as well as my YouTube channel. So subscribe ಮಾಡಿದ್ರಾ? Have you done the subscription? Like subscribe ಮಾಡಿದ್ರಾ YouTube na? Yes. Are you following my Insta page? Yes. And share this video and I'll see you tomorrow with your followers ಎಷ್ಟು ಜನ ಜಾಸ್ತಿ ಆದ್ರು, ಇನ್ಫ್ಲುಯೆನ್ಸರ್ ವರ್ಕ್ ಅಲ್ಲಿ ಎಷ್ಟು ನೆಕ್ಸ್ಟ್ ಲೆವೆಲ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು like to see and welcome all. So see you in the YouTube channel tomorrow.